ಇವತ್ತು ಹೋಟೆಲ್ ಸ್ಟೈಲು ವೆಜ್ ಪಲಾವ್ ಮಾಡೋಣಂತ. ಭಾಳ ಅಂದರೆ ಭಾಳ ಈಸಿ ಐತಿ ಇದು. ನಾ ಇಲ್ಲಿ ಹೆಚ್ಚು ಮಸಾಲ ಯೂಸ ಮಾಡಿಲ್ಲ. ಇಲ್ಲಿ ಕಮ್ಮಿ ಮಸಾಲದೊಳಗೆ ರುಚಿಯಾಗಿ ಸೂಪರಾಗಿ ಆಗುತ್ತೆ ಇದು ಪಲಾವು. ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ, ನೀವು ನೋಡ್ಬೋದು. ಎಲ್ಲ ಥರ ತರಕಾರಿನೂ ಹಾಕ್ಕೊಂಡು ಮಾಡಿದ ಪಲಾವು ಇದು ಭಾರಿ ಭಾರಿ ಮಸ್ತ್ ಆಗ್ತೈತಿ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ನಾ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ತೋರಿಸ್ತೀನಂತ. ಮೊದ್ಲಿಗೆ ನಾ ಇಲ್ಲಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ, ಟೊಮ್ಯಾಟೊ, ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿನಿ ರೀ, ಬಟಾಟಿ ಮತ್ತು ಒಂದು ಪಲಾವ್ ಎಲೆ ಮತ್ತು ಕ್ಯಾರೆಟ್ ಅಂದರೆ ಗಜ್ಜರಿ ತೊಗೊಂಡಿನಿ, ಮತ್ತು 2 ಲವಂಗ ತೊಗೊಂಡಿನಿ, ಒಂದು ಚಕ್ಕೆ ಪೀಸ್, 1 ಇಂಚಷ್ಟು ಚಕ್ಕೆ ಪೀಸ್ ತೊಗೊಂಡಿನಿ, ಒಂದು ಏಲಕ್ಕಿ ತೊಗೊಂಡಿನಿ, ಮತ್ತು ಒಂದು ಪಲಾವ್ ಎಲೆ ತೊಗೊಂಡಿನಿ, ಮತ್ತು ಬೀನ್ಸು ಮತ್ತು ಹಿಂಗೆ ತೊಗೊಂಡಿನಿ ಒಗ್ಗರಣೆಗೆ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ತೊಗೋರಿ, ಮತ್ತು ಎಣ್ಣೆ ಒಗ್ಗರಣೆಗೆ ತೊಗೊಂಡಿನಿ, ಮತ್ತು ನೀರು 1 ವಾಟಿಗೆದಷ್ಟು ಅಕ್ಕಿಗೆ 2 ವಾಟಿಗೆದಷ್ಟು ನೀರು ತೊಗೊಂಡಿನಿ, ಮತ್ತು ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಖಾರ, ಅರಿಶಿನ ತೊಗೊಂಡಿನಿ. ಇದು ಒಗ್ಗರಣೆ ಹಾಕೊಳ್ಳೋಣಂತ. ಈ ಸದ್ಯ ಹೆಂಗೆ ಒಗ್ಗರಣೆ ಹಾಕೊಳ್ಳೋದಂತ ನೋಡೋಣ ಬರ್ರಿ, ಪಟ್ ಅಂತ ಆಗ್ತೈತಿ. ಈಗ ನಾನು ಪ್ಯಾನ್ ಕಾಯಕ್ಕಿಟ್ಟು ಕುಕ್ಕರ್ ಇಟ್ಟಿದ್ದೆ, ಅದರೊಳಗೆ 2 ಸ್ಪೂನ್ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ. ಈ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕ್ಕೊಂಡಿನಿ. 1 ಇಂಚಷ್ಟು ನಾನು ಇಲ್ಲಿ ಚಕ್ಕೆ ಹಾಕ್ಕೊಳಕತ್ತೀನಿ ರೀ. 1 ಪಲಾವ್ ಎಲೆ ತೊಗೊಂಡಿನಿ, ಸಣ್ಣ ಮೀಡಿಯಮ್ ಸೈಜ್ ತೊಗೋರಿ, ಬಾಳೆಹಣ್ಣು ಮಸಾಲೆ ದೊಡ್ಡ ಬೇಡ. 2 ಲವಂಗ ಹಾಕ್ಕೊಳಕತ್ತೀನಿ, 1 ಏಲಕ್ಕಿ ಹಾಕ್ಕೊಳ್ಳೋಣಂತ, ಮತ್ತು 1 ಚಕ್ರ ಮೊಗ್ಗು ಅಂತಾರಲ್ರಿ, ಅದನ್ನು ಹಾಕಕತ್ತೀನಿ ರೀ. ನಾ ಇಲ್ಲಿ ನೋಡ್ಬೋದು ಹಿಂಗಿರ್ತತಿದ್ದು. ಇದು ಹಾಕ್ಕೊಂಡು ಏನೈತಿ ಮಸಾಲೆ ಎಲ್ಲ ನೀಟಾಗಿ ಸ್ವಲ್ಪ ಕಂಪಾಗುತ್ತಾನೆ ಏನು ಮಾಡೋಣ, ಚೆಂದಾಗಿ ಇವನ್ನ ಫ್ರೈ ಮಾಡ್ಕೊಳ್ಳೋಣ. ತೀರಕ್ಕೆ ಹೊತ್ತಿಸಕ್ಕೆ ಹೋಗ್ಬೇಡ್ರಿ. ಮಸಾಲೆ ಹೊತ್ತಂದ್ರೆ ಒಂಥರ ನಾರ್ತೈತಿ ಪಲಾವು. ಸೊ ಹಾಗಾಗಿ ನಾ ಫಸ್ಟ್ ಆಫ್ ಆಲ್ ಮಸಾಲೆ ಭಾಳ ಕಡಿಮೆ ಯೂಸ್ ಮಾಡ್ತೀನಿ ಪಲಾವ್ಗಳಿಗೆಲ್ಲ. ಇದು ಚಲೋ ಆಗ್ತೈತಿ. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳಕತ್ತೀನಿ 1-2 ಕಡ್ಡಿಯಷ್ಟು. ಈಗ ಫ್ರೈ ಮಾಡ್ಕೊಳ್ಳೋಣಂತ. ಕರಿಬೇವು ಮತ್ತು ಪಲಾವ್ ಎಲೆ ಎಲ್ಲ ಒಂದು ಸ್ವಲ್ಪ ಕಂಪಾಗುತ್ತೇನೆ ಏನು ಮಾಡೋಣ, ಚೆಂದಂಗೆ ಇಲ್ಲಿ ಕೈ ಆಡಿಸ್ಕೊಳ್ಳೋಣಂತ. ಕೈ ಆಡಿಸ್ಕೊತಾ ಇರ್ರಿ, ಯಾಕಂದ್ರೆ ಚಕ್ಕೆ ಅದು ಪಟ್ನ ಹೊತ್ತೈತಿ ಮತ್ತು ಪಲಾವ್ ಎಲೆನೂ ಹೊತ್ತೈತಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. 1 ಲಾರ್ಜ್ ಸೈಜು ದೊಡ್ಡ ಸೈಜು ಉಳ್ಳಾಗಡ್ಡಿ ತೊಗೊಂಡಿನಿ, ಉದ್ದುದಕ್ಕೆ ಹೆಚ್ಕೊಂಡಿನಿ ರೀ. ಕೆಲವೊಬ್ಬರು ಉಳ್ಳಾಗಡ್ಡಿ ಪ್ರಿಫರ್ ಮಾಡೋದಿಲ್ಲ ಪಲಾವ್ಗೆ, ಬಟ್ ನಾನಿಲ್ಲಿ ಪ್ರಿಫರ್ ಮಾಡ್ತೀನಿ. ಚಂದ ಅನ್ನಿಸ್ತೈತಿ. ಸ್ವಲ್ಪ ಕಂಪಾತಂದ್ರೆ ಬಾಯಾಗ ಚಂದ ಅನ್ನಿಸ್ತೈತಿ. ಸೊ ಹಾಗಾಗಿ ಹಾಕ್ಕೊಂಡಿನಿ ರೀ. ಈಗ ನೆಕ್ಸ್ಟ್ ಅರಿಶಿನ ಹಾಕ್ಕೊಳ್ಳೋಣಂತ. ಅರಿಶಿನ ಹಾಕ್ಕೊಂಡು ನೀಟಾಗಿ ಇದನ್ನೇನು ಮಾಡೋಣ, ಚೆಂದಂಗೆ ಉಳ್ಳಾಗಡ್ಡಿ ಇನ್ನೂ ಕಂಪಾಗಿಲ್ಲ, ನೀವು ನೋಡ್ಬೋದು. ಕಂಪಾಗುತ್ತಾನೆ ಏನು ಮಾಡೋಣ, ಸ್ವಲ್ಪ ಲೈಟ್ ಬ್ರೌನ್ ಆಗುತ್ತಾನೆ ನೀಟಾಗಿ. ಅದು ಬಾಡ್ದಂಗೆ ಕಾಣ್ತೈತೆ ರೀ ನಿಮ್ಗೆ. ಅಲ್ಲಿ ತಾನೆ ಏನು ಮಾಡೋಣ, ಇದು ಚೆಂದಂಗೆ ಇಲ್ಲ ಹಸಿ ಉಳ್ಳಾಗಡ್ಡಿ ವಾಸ ಬರ್ತೈತಿ, ಚಂದ ಅನ್ಸಂಗಿಲ್ಲ. ಸೊ ಹಾಗಾಗಿ ಇದು ನೋಡಿ ಕೆಂಪಾಗೈತಿ. ಈಗೇನು ಮಾಡೋಣಪ್ಪ ಅಂತಂದರೆ ಈಗ ಬಟಾಟಿ ಹಾಕ್ಕೊಳ್ಳೋಣಂತ. ಬಟಾಟಿನ ಇಲ್ಲಿ ಸಣ್ಣಗೆ ಲಾರ್ಜ್ ಸೈಜ್ 2 ಬಟಾಟಿನ ಸ್ವಲ್ಪ ಭಾಳ ಹಾಕ್ತೀನಿ ರೀ ಪಲಾವ್ಗದು. ಚಂದ ಅನಿಸ್ತೈತೆ ಹುಡುಗರಿಗದು ತಿನ್ನೋಕೆ. ಸೊ ಹಾಗಾಗಿ ವೆಜಿಟೇಬಲ್ಸ್ ನೋಡ್ಕೊಳ್ಳಿ, ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕು ಎಲ್ಲನೂ ಹಾಕ್ಕೋಬೋದು. ನಾ ಇಲ್ಲಿ ಬಟಾಟಿ ಹಾಕ್ಕೊಂಡಿನಿ, ಲಾರ್ಜ್ ಸೈಜ್ 2 ಬಟಾಟಿ ತೊಗೊಂಡಿದ್ದೆ. ನೋಡ್ಕೊರಿ, ಕೆಲವೊಬ್ರು ದೊಡ್ಡದಾಗಿ ಹೆಚ್ಕೋತಾರೆ, ಕೆಲವೊಬ್ರು ತೀರಾ ಸಣ್ಣನೂ ಹೆಚ್ಚುತ್ತಾರೆ. ಸ್ವಲ್ಪ ಬಾಯಾಗಿ ಬರೋಂಗಿತ್ತಂದ್ರೆ ಪಲಾವ್ ಒಳಗೆ ಚಂದ ಅನಿಸ್ತೈತಿ. ಸೊ ಹಾಗಾಗಿ ಈಗ ಇದೇನು ಮಾಡೋಣ, ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿನಿ. ಈಗ ನೆಕ್ಸ್ಟ್ ಏನೈತಿ, ಗಜ್ಜರಿ ಅಂದರೆ ಕ್ಯಾರೆಟ್ ಹಾಕ್ಕೊಳಕತ್ತೀನಿ ರೀ. ಕ್ಯಾರೆಟ್ ಹಾಕ್ಕೊಂಡು, ಕ್ಯಾರೆಟು ಒಂದು ಮೀಡಿಯಮ್ ಸೈಜ್ಗಿಂತ ಒಂದು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೆ. ಲಾರ್ಜ್ ಸೈಜ್ ಅಂತ ಹಾಕೋಬೋದು, ಚಂದ ಅನಿಸ್ತೈತಿ. ಸ್ವಲ್ಪ ಸ್ವೀಟ್ನೆಸ್ ಕೊಡ್ತೈತಿ ಪಲಾವ್ಗೆ. ಸೊ ಹಾಗಾಗಿ ನಾನು ಇಲ್ಲಿ 1 ಗಜ್ಜರಿ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡ್ಕೊಂಡು ನೀಟಾಗಿ ಏನೈತಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗ ಬೀನ್ಸ್ ಹಾಕ್ಕೊಳಕತ್ತೀನಿ. ಬೀನ್ಸ್ ಒಂದು 2 ಮುಷ್ಟಿಯಷ್ಟು ನಾನು ಇಲ್ಲಿ ಬೀನ್ಸ್ ಹಾಕ್ಕೊಳಕತ್ತೀನಿ, ನೋಡ್ಬೋದು ನೀವು. ಯಾವುದೋ ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದೇನದು ಗಡ್ಡೆಕೋಸು ಅಂತಾರಲ್ಲ, ನೀವು ಅದನ್ನು ಹಾಕ್ಕೋಬೋದು ಪಲಾವ್ಗೆ, ಅದು ಚಂದ ಅನಿಸ್ತೈತಿ. ಸೋಯಾಬೀನ್ ಹಾಕ್ಕೋಬೋದು, ಅದು ಚಂದ ಅನಿಸ್ತೈತಿ. ನೋಡ್ಕೊರಿ, ನಿಮ್ಗೆ ಯಾವ್ದಾವ್ದು ವೆಜಿಟೇಬಲ್ಸ್ ಬೇಕನ್ನಿಸ್ತೈತಲ್ಲ ನೀವು ಅದನ್ನೆಲ್ಲನೂ ಹಾಕ್ಕೋಬೋದು. ಇಲ್ಲಿ ನಾನು ಇವಿಷ್ಟು ತರಕಾರಿ ಹಾಕ್ಕೊಂಡು ನಾನು ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಟೊಮ್ಯಾಟೊ ಹಾಕ್ಕೊಳಕತ್ತೀನಿ. ಒಂದು ಲಾರ್ಜ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೆ ರೀ. ಅದನ್ನು ನಾನು ಇಲ್ಲಿ ಉದ್ದುದಕ್ಕೆ ಹೆಚ್ಕೊಂಡಿನಿ. ಯಾಕಂದರೆ ಹೆಂಗಿದ್ರು ಅದು ಪಲಾವ್ ಒಳಗೆ ಸಾಫ್ಟ್ ಆಗತೈತಿ, ಟೊಮ್ಯಾಟೊ ರೈಸ್ ಒಳಗಡೆ ಕುದ್ದ ಬರ್ತೈತಿ. ಸೊ ಹಾಗಾಗಿ ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಂಡು ಈಗ ಏನೈತಿ ಇದೆಲ್ಲ ನೀಟಾಗಿ ಈಗ ಎಲ್ಲ ವೆಜಿಟೇಬಲ್ಸ್ ಏನೇನು ಹಾಕ್ಕೊಂಡಿನಲ್ಲ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಒಂದು 50% ಅಷ್ಟು ಫ್ರೈ ಆಗಬೇಕು ರೀ. ಈಗೇನು ಮಾಡೋಣ, ಉಪ್ಪು ಹಾಕೊಳ್ಳೋಂತ. ಉಪ್ಪು ಹಾಕ್ಕೊಂಡಷ್ಟು ಲಘುನ ಫ್ರೈ ಆಗ್ತಾವೆ ಎಲ್ಲ ವೆಜಿಟೇಬಲ್ಸು. ಸೊ ಹಾಗಾಗಿ ಉಪ್ಪು ಹಾಕ್ಕೊಂಡು 1-2 ನಿಮಿಷ ಇದನ್ನೇನು ಮಾಡೋಣ, ಚೆಂದಂಗೆ ಕೈ ಆಡಿಸ್ಕೊಳ್ಳೋಣಂದ್ರಿ. ಕೈ ಬಿಡಕ್ಕೆ ಹೋಗಬೇಡ್ರಿ, ಬಟಾಟೆ ಅದು ಹೊತ್ತದಂಗೆ ಹಾಕ್ತಾವೆ. ಸೊ ಹಾಗಾಗಿ ಒಂದೊಂದು ಸೆಕೆಂಡಿಗೂ 1-2 ಸೆಕೆಂಡಿಗೂ ಒಮ್ಮೆ ಕೈ ಆಡಿಸ್ಕೊತಾ ಇರ್ರಿ. ಇದು ನೋಡಿ, ಇದು ಗೊತ್ತಾಗತ್ತೈತಿ ಎಷ್ಟು ಚಂದ ಫ್ರೈ ಆಗಾಕತ್ತಾವು. ಟೊಮ್ಯಾಟೊ ಎಲ್ಲ ನಿಮಗೆ ಕಾಣಕತ್ತೈತಿ ಬಾಡ್ದಂಗೆ ಆಗಾಕತ್ತಾವು. ಈಗೇನಾಯ್ತಲ್ಲ, ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಮಸಾಲ ಭಾಳ ಬೇಡ. ಸೊ ಹಾಗಾಗಿ 2 ಕೂಡ 1-2 ಚಮಚದಷ್ಟು ನಾನು ಇಲ್ಲಿ ಹಾಕ್ಕೊಳಕತ್ತೀನಿ.
ಭಾಳ ಮಸಾಲ ಆದ್ರೂ ಪಲಾವ್ ಮಖಕ್ಕೆ ಬಡ್ದಂಗೆ ಆಗ್ತೈತಿ. ಕೆಲವೊಬ್ರು ಪುದೀನ ಅದು ಎಲ್ಲ ಹಾಕೋತಾರೆ, ತೆಂಗಿನಕಾಯಿ ಹಾಕೋತಾರೆ, ಕಾಯಿ ಹಾಕೋತಾರೆ. ಅದೆಲ್ಲ ಭಾಳ ಮಸಾಲ ಅನಿಸ್ತೈತಿ. ನಾವು ಭಾಳ ಮಸಾಲ ತಿನ್ನಂಗಿಲ್ಲ. ಇದು ಸಿಂಪಲಾಗಿ ಆಗ್ತೈತಿ, ಭಾರಿ ಬೆಸ್ಟ್ ಆಗ್ತೈತಿ. ಸೊ ಹಾಗಾಗಿ ನಾನು ಇದನ್ನು ತೋರ್ಸಾಕತ್ತೀನಿ. ಈಗ ನೋಡಿ ಇದೆಲ್ಲ ಇಷ್ಟ ಆಗೈತಿ. ಈಗ ನೋಡ್ಬೋದು ಎಷ್ಟು ಚೆಂದಾಗಿ ಬಾಡಿದಾವೆ ಎಲ್ಲ ತರಕಾರಿಗಳು. ಈಗೇನಾಯ್ತಲ್ಲ, ನಾನು ಏನು 2 ಗ್ಲಾಸಸ್ ನೀರು ತೊಗೊಂಡಿದ್ನಲ್ಲ, ಒಂದು 2 ವಾಟದಷ್ಟು ನೀರು ಹಾಕ್ಕೊಳಕತ್ತೀನಿ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇದು ಕುದಿ ಬರ್ಬೇಕು ರೀ, ಚೆಂದಂಗೆ ಸ್ವಲ್ಪ ಕುದಿ ಬರಬೇಕು. ನೋಡ್ಬೋದು ವೆಜಿಟೇಬಲ್ಸ್ ಎಲ್ಲ ನಿಮಗೆ ತೋರ್ಸಾಕತ್ತೆ ನೋಡಿ, ಎಷ್ಟು ಚೆಂದಂಗೆ ಇದಾಗಿದ್ದಾವೆ, ಫ್ರೈ ಆಗಿದ್ದಾವೆ ವೆಜಿಟೇಬಲ್ಸ್ ಎಲ್ಲ. ಪಲಾವ್ ಎಲೆನೂ ನೀವು ನೋಡ್ಬೋದು ಎಷ್ಟು ಚಂದ ಬ್ರೌನ್ ಆಗೈತಿ. ಎಲ್ಲ ಚೆಂದಂಗೆ ವೆಜಿಟೇಬಲ್ಸ್ ಎಲ್ಲ ಈಗ ನೀಟಾಗಿ ಫ್ರೈ ಆಗ್ಯಾವು. ನೀರು ಹಾಕಿನಿ ಒಂದು 2 ನಿಮಿಷ ಇದು ಕುದಿ ಬರಲಿ, ಚೆಂದಂಗೆ ಬಾಯ್ಲ್ ಆಗ್ಬೇಕು ರೀ. ನೋಡಿರಿ ಎಷ್ಟು ಚಂದ ಕುದಿಯಾಕತ್ತೈತಿಲ್ಲ ರೀ. ಈ ಪರಿ ಕುದ್ದ ಮೇಲೆ ನೀವು ಮೊದಲು ಅಕ್ಕಿ ಸೇರಿಸಿದ್ರೆ ಪಲಾವ್ ಚೆಂದ ಬರೋದಿಲ್ಲ ರೀ. ಕುದಿಯೋ ತನಕ ವೆಯ್ಟ್ ಮಾಡಿ ನೀವು ಸೇರಿಸ್ಕೋಬೇಕು. ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳಕತ್ತೀನಿ. ಇದು ನಿಮಗೆ ಇಷ್ಟ ಅಂದರೆ ಆಪ್ಷನಲ್, ಇದು ಹಾಕಬೇಕಂತೇನಿಲ್ಲ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡ್ತೈತಿ, ಒಂದು ಒಳ್ಳೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಸೊ ಹಾಗಾಗಿ ನಾನು ಇಲ್ಲಿ ಕಿಚನ್ ಕಿಂಗ್ ಅವ್ರದ್ದು ಮಸಾಲ ಹಾಕ್ಕೊಳಕತ್ತೀನಿ. ಎವರೆಸ್ಟ್ ಅವ್ರದ್ದು ಕಿಚನ್ ಕಿಂಗ್ ಮಸಾಲ ಯೂಸ್ ಮಾಡಕತ್ತೀನಿ. ನಾನು ಇಲ್ಲಿ 1-1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೆ. ಈಗ 1 ಸ್ಪೂನಷ್ಟು ಖಾರ ಹಾಕ್ಕೊಳಕತ್ತೀನಿ. ಇದು ಬ್ಯಾಡಗಿ ಖಾರ, ಸೊ ಹಾಗಾಗಿ ನಾನು ಒಂದು ಸ್ವಲ್ಪ 1.5 ಸ್ಪೂನಷ್ಟು ಹಾಕ್ಕೊಂಡಿನಿ. ಭಾಳ ಖಾರ ಇಲ್ಲ, ಸೊ ಹಾಗಾಗಿ ಕಲರ್ ಚೆಂದ ಕೊಡ್ತೈತಿ ಅಷ್ಟ. ಸೊ ಇಲ್ಲಿ ನಾನು 1.5 ಸ್ಪೂನಷ್ಟು ನಾನು ಬ್ಯಾಡಗಿ ಖಾರ ಯೂಸ್ ಮಾಡಕತ್ತೀನಿ. ಖಾರ ಕಮ್ಮಿ ಯಾಕೆ ಹಾಕ್ಕೊಂಡೆ ಅಂದರೆ ಆಲ್ರೆಡಿ ಕಿಚನ್ ಕಿಂಗ್ ಒಳಗಡೆ ಸ್ವಲ್ಪ ಸ್ಪೈಸಿ ಇರ್ತೈತಿ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೀವು ಖಾರ ಹೆಂಗೆ ಬೇಕಂಗೆ ಹಾಕೋರಿ. ಈಗ ಏನೈತಲ್ಲ, ಇದು ಜೀರಾ ರೈಸ್ ಯೂಸ್ ಮಾಡಕತ್ತೀನಿ ನಾನಿಲ್ಲಿ. ರೈಸ್ನ ತೊಳೆದಿಟ್ಕೊಂಡಿದ್ದೆ ಒಂದು ವಾಟಕದಷ್ಟು. ಅದನ್ನೇನೈತಲ್ಲ, ನೀರು ಬಾಯ್ಲ್ ಆಗಿದ ತಕ್ಷಣ ಈಗ ಏನು ಮಾಡೋಣ, ನಾನಿಲ್ಲಿ ರೈಸ್ ಮಿಕ್ಸ್ ಮಾಡ್ಕೊಳಕತ್ತೀನಿ. ರೈಸ್ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ, ಭಾಳ ಬೇಡ, ಒಂದು ಸೆಕೆಂಡ್ ಒಂದು ಕುದಿ ಬಂತಂದ್ರೆ ಸಾಕು. ಒಂದು ಕುದಿ ಬಂದ ಕೂಡಲೇ ಏನು ಮಾಡೋಣಂತೆ, ಇದನ್ನು ನಾವು ಲೀಡ್ ಕ್ಲೋಸ್ ಮಾಡಿ ಇಡಬೇಕಾಗ್ತೈತಿ. ಇದು ಕುದಿ ಬರಲಿ, ಚೆನ್ನಾಗಿ ಕುದೀಲಿ, ಫಸ್ಟು ಕುದಿಯೋಕೆ ಸ್ಟಾರ್ಟ್ ಆಗಲಿ. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಬರೀ ಎಲ್ಲ ಕ್ಲೀನಾಗಿ ಅಕ್ಕಿ ತರಕಾರಿ ಈಗ ಆಲ್ರೆಡಿ ನೋಡ್ಬೋದು ನೀವು, ಆಲ್ರೆಡಿ 60% ಅಷ್ಟು ಬಿಟ್ಟಾವು ಈಗ ಆಲ್ರೆಡಿ. ಸೊ ಹಾಗಾಗಿ ಕಾಣಕತ್ತೈತಿ ನಿಮ್ಗೆ, ನೀಟಾಗಿ ಬೆಂದೈತಿ ಈಗ ಆಲ್ಮೋಸ್ಟ್. ಈಗ ಒಂದು ಕುದೀಲಿ, ಇದು ಕುದಿತನ ವೆಯ್ಟ್ ನೋಡಿ. ಅಕ್ಕಿನೂ ನೋಡಿರಿ ನಿಮ್ಗೆ ಗೊತ್ತಾಗ್ತೈತಿ, ಕುದಿ ಬರಾಕತ್ತೈತಿ. ಇದು ಇದು ಚೇಂಜ್ ಆಗಾಕತ್ತೈತಿ ಅಕ್ಕಿದು, ನೋಡ್ಬೋದು ನಿಮ್ಗೆ ಕಾಣಕತ್ತೈತಿ. ಈಗೇನು ಮಾಡೋಣಪ್ಪ ಅಂತಂದರೆ, ಇದಕ್ಕೆ ಮಸ್ತಾಗಿ ಗಮ್ ಅಂತ ಒಂದು ಸ್ಮೆಲ್ ಬರಬೇಕು. ಪಲಾವು ಕುದಿಬೇಕಾದ್ರೆ ಒಂದು ಒಳ್ಳೆ ಘಮ ಅಂತ ಬರಬೇಕು ಅಂದರೆ ಇದಕ್ಕೆ ಏನು ಮಾಡಬೇಕಂದ್ರೆ, ಬೆಸ್ಟ್ ಇಂಗ್ರೀಡಿಯೆಂಟ್ ಏನಂದ್ರೆ ತುಪ್ಪ ಸೇರಿಸೋಣಂತಾರೆ ಇದಕ್ಕೆ. ನಾನು ಅದು ಕುಕ್ಕರ್ ಒಳಗಡೆ ಅನ್ನದ ಜೊತೆಗೆ ತುಪ್ಪ ಬೆಂದ್ರೆ ಮಸ್ತ್ ಗಮ್ ಅಂತ ವಾಸ ಬರ್ತೈತೆ ವೆಜಿಟೇಬಲ್ಸ್ ಜೋಡಿ ಎಲ್ಲ. ಸೊ ಹಾಗಾಗಿ ನಾನಿಲ್ಲಿ 1-2 ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ಕೊಳಕತ್ತೀನಿ. ತುಪ್ಪ ಹಾಕಿದ್ರೇ ಮಸಾಲೆ ಅನ್ನಗಳಿಗೆಲ್ಲ ಭಾರಿ ಮಸ್ತ್ ಆಗ್ತೈತಿ. ನಾನು ಮೊದಲಿಗೆ ಹಾಕಲಿಲ್ಲ, ಒಂಥರ ತುಪ್ಪದದು ವಾಸ ಹೋಗ್ಬಿಡ್ತೈತಿ. ಲಾಸ್ಟಿಗೆ ನೀವೇನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಿರ್ತೀರಲ್ಲ, ಆವಾಗ 1 ಸ್ಪೂನು ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀವು ಅನ್ನ ಮಾಡಿ ನೋಡಿರಿ. ಆ ವಿಸಿಲ್ ಬರಬೇಕಾದ್ರೆ ಗಮ್ ಅಂತ ವಾಸ ಬರ್ತೈತೆ, ತುಪ್ಪದ ವಾಸ. ಈಗ ನಾನು ಇದು 3 ವಿಸಿಲ್ ಹೊಡ್ಸ್ಕೊಂಬಂದಿನಿ. ನೋಡ್ಬೋದು ಈಗ ಅನ್ನ ಎಷ್ಟು ಚೆಂದ ಆಗೈತೆ, ನಿಮಗೆ ಕಾಣಕತ್ತೈತೆ ಅಂತ ಅನ್ಕೋತೀನಿ. ನೋಡಿದ್ರೇ ತಿನ್ಬೇಕು ಅನಿಸ್ತೈತೆ, ಹೌದಿಲ್ಲ ರೀ? ಎಷ್ಟು ಚೆಂದ ಆಗೈತೆ ನೋಡಿರಿ ಅನ್ನ ಎಲ್ಲ, ತರಕಾರಿ ಎಲ್ಲ ಎಷ್ಟು ಚೆಂದ ಬೆಂದು ಮೇಲೆ ಬಂದವು. ಈಗ ಮ್ಯಾಲೆ ಏನೈತಲ್ಲ, ನನ್ನ ಫೇವ್ರೆಟ್ ಕೊತ್ತಂಬರಿ ಸೊಪ್ಪು ಉದಿಸ್ಕೊಳ್ಳೋಣಂತ 1-2 ಹಿಡಿಯಷ್ಟು ಹಾಕ್ರಿ, ಚೆಂದ ಆಗ್ತೈತೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಬಂದಿದ್ದೆ. ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಗಮ್ 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 ಅಂತ ವಾಸ ಬರಾಕತ್ತೈತಿ, ಘಮಾನಾಗತೈತಿ. ಆ ತುಪ್ಪ ಫ್ಲೇವರು, ಆ ವೆಜಿಟೇಬಲ್ಸ್ದೆಲ್ಲ ಸ್ಮೆಲ್ ಮಸ್ತ್ ಐತಿ. ಈಗ ಇದನ್ನೆಲ್ಲ ನೀಟಾಗಿ ಏನು ಮಾಡೋಣ, ಎಲ್ಲ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ನೋಡಿ ಎಷ್ಟು ಚೆಂದ ಕಾಣಕತ್ತೈತಿಲ್ರಿ. ಈಗ ನೋಡಿ ತೋರಿಸ್ತೀನಿ, ಅನ್ನ ಎಷ್ಟು ಚೆಂದ ಆಗೈತೆ ನೋಡಿರಿ, ಮೆತ್ತಗಾಗಿಲ್ಲ ಏನಿಲ್ಲ, ಉದುರು ಚೆಂದ ಆಗೈತಿಲ್ರಿ ಅನ್ನ. ಈ ಪರಿ ಆಗ್ತೈತಿ. ಹುಡುಗರು ಚೆಂದ, ಮನೆಯವ್ರು ಎಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಕೋಸಂಬರಿ ಜೋಡಿನೂ ತಿನ್ಬೋದು, ರಾಯ್ತಾ ಏನಾರ ಮಾಡ್ಕೊಂಡು ತಿನ್ಬೋದು. ಇದು ನನ್ನ ಕೇಳಿದ್ರೆ ನಾ ಇದಕ್ಕೆ ಏನೂ ಹಾಕ್ಕೊಳಂಗಿಲ್ಲ, ನಾ ಬರೀ ಪ್ಲೇನ್ ಮೊಸರು ಹಾಕ್ಕೊಂಡು ತಿಂತೀನಿ. ಭಾಳ ಅಂದ್ರೆ ಭಾಳ ಚೆಂದ ಅನ್ನಿಸ್ತೈತಿ ಕಾಂಬಿನೇಷನ್ ನನಗೆ. ನಿಮ್ಮ ಆಪ್ಷನ್ ರೀ, ನೀವು ಬೇಕಾದ್ದು ಮಾಡ್ಕೋಬೋದು. ನೀವು ರಾಯ್ತಾ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬೋದು, ಇಲ್ಲ ಸೌತೆಕಾಯಿ ಸಲಾಡ್ ಅದು ಏನಾರ ಮಾಡ್ಕೋತಿದ್ರೆ ನೀವು ಇದಕ್ಕೆ ಅದು ಕಾಂಬಿನೇಷನ್ ಚಲೋ ಅನ್ನಿಸ್ತೈತಿ. ನನಗೆ ಇದು ಹಿಂಗೆ ಸುಡು ಇತ್ತಂದ್ರೆ ನನಗೆ ಮೊಸರದೆಲ್ಲ ಸರಿ ಹೋಗಂಗಿಲ್ಲ. ಬಿಸಿದು ಹಿಂಗೆ ತುಪ್ಪ ಅನ್ನಿಸ್ತೈತಿ. ಹಿಂಗೆ ತಿನ್ನೋಕೆ ನನಗೆ ಭಾಳ ಸೇರ್ತೈತಿ. ನೋಡ್ಬೋದು ಇದು ನೋಡಿ ಎಷ್ಟು ಚಂದ ಅನ್ನ ಅದು ಬೆಂದೈತಿ, ಎಷ್ಟು ಉದುರಾಗೈತಿ, ಮೆತ್ತಗದು ಆಗಿಲ್ಲ. ಅನ್ನದ ಮೆಜರ್ಮೆಂಟ್, ಅಕ್ಕಿ ಮೆಜರ್ಮೆಂಟ್ ನೀವು ಕರೆಕ್ಟಾಗಿ ನೀರಿಟ್ಟರೆ ಚಲೋ ತಂಗಿ. ಯಾಕಂದರೆ ನಾ ವೆಜಿಟೇಬಲ್ಸ್ಗೆ ನಾನು ನೀರು ಹಾಕೇ ಇಲ್ಲ. ಯಾಕಂತಂದರೆ ಆಲ್ರೆಡಿ ನಾನು ಅದನ್ನು ಫ್ರೈ ಮಾಡ್ಕೊಂಡೇ 50% ಅದು ಬೇಯಿಸ್ಕೊಂಡಿದ್ದೆ. ಈ ಅಕ್ಕಿ ಅನ್ನದ ನೀರು ಜೋಡಿನೇ ಇನ್ನರ್ಧ ಬೇಯ್ತೈತೆ ಅದು. ಸೊ ಹಾಗಾಗಿ ಎಕ್ಸ್ಟ್ರಾ ನೀರು ಅವಶ್ಯಕತೆ ಹಾಕೋ ಅವಶ್ಯಕತೆನೇ ಇಲ್ಲ. ಈಗ ಇದಾಗೈತಿ, ಇದನ್ನು ಸರ್ವ್ ಮಾಡೋಣಂತ ಬರ್ರಿ. ಬಿಸಿ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣಂತ ಹೆಂಗೆ ಇರ್ತೈತೆ ಅಂತ ನೋಡೋಣ.
ನಾ ಇಲ್ಲೊಂದು ನನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ. ಸುಡು ಸುಡು ನೋಡ್ರಿ ಹುಗ ಹೆಂಗೆ ಹೊಂಟೈತಿ, ಭಾಳ ಮಸ್ತಾಗೈತಿ. ಇದಕ್ಕೆ ನಾನೀಗ ಮೊಸರು ಜೊತೆ ನಾನು ಸರ್ವ್ ಮಾಡ್ಕೋತೀನಿ. ನನಗೆ ಮೊಸರು ಜೋಡಿ ಭಾಳ ಸೇರ್ತೈತಿ ಇದು ಈ ಪಲಾವ್ ತಿನ್ನಲಿಕ್ಕೆ. ಹೋಟೆಲ್ ಸ್ಟೈಲ್ ಪಕ್ಕಾ ಹೋಟೆಲ್ ಸ್ಟೈಲ್ ಬರ್ತೈತಿ ಇದು. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಎಲ್ಲರೂ ಟ್ರೈ ಮಾಡಿ ನೋಡಿ, ಮಸ್ತಾಗಿರ್ತೈತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.